ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂಥ ಒಂದು ಸ್ವೀಟ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. 1 ಕಪ್ ಅವಲಕ್ಕಿಯಿಂದ ಬಾಯಿ ಚಪ್ಪರಿಸಿ ತಿನ್ನುವಂತಹ ಅದ್ಭುತವಾದ ರುಚಿಯಾದ ಸ್ವೀಟನ್ನು ತಯಾರಿಸೋ ವಿಧಾನವನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅವಲಕ್ಕಿಯಿಂದ ಮಾಡುವಂತಹ ಒಂದು ರೆಸಿಪಿಗಳು ತುಂಬಾ ಅದ್ಭುತವಾಗಿರುತ್ತೆ, ತುಂಬ ಹೆಲ್ತಿಯಾಗಿರುವಂತಹ ಒಂದು ರೆಸಿಪಿಗಳು ಅಂತಲೇ ಹೇಳ್ಬೋದು. ಸೊ ಮೊದಲನೇದಾಗಿ ಈ ಒಂದು ರೆಸಿಪಿಯನ್ನು ತಯಾರಿಸೋದಕ್ಕೆ ಒಂದು ಪ್ಯಾನಿಗೆ ಈಗ ಒಂದು 2ರಿಂದ 3 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಎಲ್ಲ ಕರಗಲಿ ಚೆನ್ನಾಗಿ. ಫ್ರೆಂಡ್ಸ್, ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್. ಈಗ ನೋಡ್ಬೋದು ನೀವು ಕೂಡ ತುಪ್ಪ ಎಲ್ಲ ಚೆನ್ನಾಗಿ ಕರಗಿದೆ. ಅದಾದ ನಂತರ ಗೋಡಂಬಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಗೋಡಂಬಿಯನ್ನು ಮತ್ತು ಇದಕ್ಕೆ ಬಾದಾಮಿಯನ್ನು ಕೂಡ ಹಾಕ್ಕೊಳ್ತೀನಿ ನಾನು. ಸೊ ಡ್ರೈ ಫ್ರೂಟ್ಸ್ ಇದ್ದರೆ ಉಪಯೋಗಿಸಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಡ್ರೈ ಫ್ರೂಟ್ಸ್ಗಳು. ಸೊ ಇಲ್ಲ ಅಂತಂದರೆ ತೊಂದರೆ ಇಲ್ಲ, ನೀವು ಸ್ಕಿಪ್ ಮಾಡ್ಬೋದು. ಈಗ ಚೆನ್ನಾಗಿ ಇದನ್ನು ನಾವು ಫ್ರೈ ಮಾಡ್ಕೋಬೇಕು. ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಸೊ ನೋಡ್ಬೋದು ನೀವು ಕೂಡ ಏನು ಹಾಕಿದ್ದೀವಲ್ಲ ತುಪ್ಪ, ಇಷ್ಟೇ ತುಪ್ಪದಲ್ಲಿ ಪೂರ್ತಿ ರೆಸಿಪಿ ಆಗೋಗುತ್ತೆ. ಓಕೆ, ಜಾಸ್ತಿ ತುಪ್ಪ ಕೂಡ ನಾನು ಉಪಯೋಗಿಸಲ್ಲ. ನಂತರ ಮತ್ತು ಅದೇ ಒಂದು ತುಪ್ಪಕ್ಕೆ ದ್ರಾಕ್ಷಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಗೋಡಂಬಿ ಮತ್ತು ಬಾದಾಮಿಯನ್ನು ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ನಂತರ ದ್ರಾಕ್ಷಿಯನ್ನು ಸೇರಿಸ್ಕೊಂಡು ಅದನ್ನು ಕೂಡ ಫ್ರೈ ಮಾಡಿ ತೆಗೆದಿಟ್ಕೊಳ್ಳೋಣ. ಈ ದ್ರಾಕ್ಷಿಯನ್ನು ಡ್ರೈ ಫ್ರೂಟ್ಸ್ ಅಂದರೆ ಈಗ ಬಾದಾಮಿ ಗೋಡಂಬಿ ಜೊತೆ ಹಾಕಿದ್ರೆ ದ್ರಾಕ್ಷಿ ಬೇಗ ಫ್ರೈ ಆಗುತ್ತೆ, ಅವು ಫ್ರೈ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ದ್ರಾಕ್ಷಿಯನ್ನು ಸಪ್ರೇಟಾಗಿ ಹಾಕ್ಕೊಳ್ಬೇಕಾಗತ್ತೆ. ಈಗ ದ್ರಾಕ್ಷಿಯನ್ನು ಕೂಡ ಒಂದು ಬೌಲಿಗೆ ತೆಗೆದಿಟ್ಕೊಳ್ಳೋಣ. ನಂತರ ಇದೇ ತುಪ್ಪಕ್ಕೆ 1 ಕಪ್ ಆಗುವಷ್ಟು ಅವಲಕ್ಕಿಯನ್ನು ಸೇರಿಸ್ಕೊಳ್ಳೋಣ. ನೋಡಿದ್ರಲ್ಲ, 1 ಕಪ್ ಅವಲಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಇದನ್ನು ತುಪ್ಪದಲ್ಲಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಸ್ವಲ್ಪ ಧೂಳು ಆ ಥರದ್ದೇನಾದರೂ ಇದ್ದರೆ ಒಂದು ಬಟ್ಟೆ ಮೇಲೆ ನಾವು ಅವಲಕ್ಕಿಯನ್ನು ಹಾಕಿ ಸ್ವಲ್ಪ ಒರೆಸಿ, ಬಟ್ಟೆ ಮೇಲೆ ಅದನ್ನು ಒರೆಸಿ ಬಟ್ಟೆಯಿಂದ ನಂತರ ನೀವು ಈ ಒಂದು ರೆಸಿಪಿಯನ್ನು ಮಾಡೋದಕ್ಕೆ ಉಪಯೋಗಿಸ್ಕೊಳ್ಳಿ. ಓಕೆ, ಧೂಳಿಲ್ಲ ಅಂದರೆ ತೊಂದರೆ ಇಲ್ಲ, ಅಕಸ್ಮಾತ್ ಇದ್ದರೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಸ್ವಲ್ಪ ನಮಗೆ ಕಲರ್ ಚೇಂಜ್ ಆಗೋ ಹಾಗೆ ಇದನ್ನು, ಅಂದರೆ ಪೂರ್ತಿಯಾಗಿ ಕಲರ್ ಚೇಂಜ್ ಆಗಬಾರ್ದು, ಕೆಂಪುಗೆ ಆಗೋ ಥರ ಅಲ್ಲ, ಸ್ವಲ್ಪ ನಮಗೆ ಇದು ರೋಸ್ಟ್ ಆಗಿದೆ ಅಥವಾ ಫ್ರೈ ಆಗಿದೆ ಅಂತ ಅಂದಾಗ ನಾವು ಇದನ್ನು ತೆಗಿಬೇಕಾಗತ್ತೆ. ಸೊ ನೋಡಿ, ಈಗ ಎಷ್ಟು ಡ್ರೈ ಆಗಿದೆ ನೋಡ್ಬೋದು ನೀವು ಕೂಡ. ಈ ರೀತಿಯಾಗಿ ನಮಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಒಂದು ಅವಲಕ್ಕಿಯನ್ನು. ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ಸ್ವಲ್ಪ ಕಲರ್ ಚೇಂಜ್ ಕೂಡ ಆಗಿದೆ, ನೀವು ಕೂಡ ನೋಡ್ಬೋದು. ಮಾಮೂಲಿಯಾಗಿ ಅವಲಕ್ಕಿ ಹಾಕಿದಾಗ ಹೇಗಿತ್ತು, ಈಗ ಹೇಗಾಗಿದೆ ಅಂತ ನೋಡಿದ್ರೇ ತಿಳಿತಾ ಇದೆ ಅನ್ಕೊತೀನಿ. ಅದಾದ ನಂತರ ನಾವು ಇದಕ್ಕೆ ಹಾಲನ್ನು ಸೇರಿಸ್ಕೊಳ್ಬೇಕಾಗುತ್ತೆ. ನಾವು ಇದನ್ನು ಫ್ರೈ ಮಾಡೋದಕ್ಕೆ ಒಂದು 2 ನಿಮಿಷ ತಗೊಳ್ಬೋದು ಅಷ್ಟೇ, ಜಾಸ್ತಿ ಏನು ತಗೊಳ್ಳೋದಿಲ್ಲ. ಅವಲಕ್ಕಿ ಬೇಗನೆ ಒಂದು ರೋಸ್ಟ್ ಮಾಡಬೇಕಾದ್ರೂ ಅಷ್ಟೇ ಬೇಗ ಆಗುತ್ತೆ, ಫ್ರೈ ಮಾಡಬೇಕಾದ್ರೂ ಅಷ್ಟೇ ಬೇಗ ಆಗುತ್ತೆ. ಸೊ ಒಂದು 2 ನಿಮಿಷ ತಗೊಂಡಿದ್ದೀನಿ. ಅದಾದ ನಂತರ ಇವಾಗ ಇದಕ್ಕೆ ಹಾಲನ್ನು ನಾನು ಸೇರಿಸ್ಕೊಳ್ತೀನಿ. ಈಗ ನೋಡ್ಬೋದು ಕಲರ್ ಸ್ವಲ್ಪ ಎಲ್ಲ ಚೇಂಜ್ ಆಗ್ತಾ ಬಂದಿದೆ. ಈ ರೀತಿಯಾಗಿ ಹಾಲನ್ನು ಹಾಕ್ಕೊಳ್ಳೋಣ. ಇಲ್ಲಿ ಹಾಲು ನಮಗೆ ಒಂದು ಅರ್ಧ ಲೀಟರ್ ಆಗುವಷ್ಟು ಹಾಲು ಬೇಕಾಗುತ್ತೆ. ಸೊ ಹಾಲು ಅಕಸ್ಮಾತ್ ನೀವು ಕಮ್ಮಿ ಉಪಯೋಗಿಸ್ತೀವಿ ಅಂದರೆ ಅರ್ಧ ನೀರು ಹಾಕ್ಕೊಳ್ಳಿ, ಅರ್ಧ ಹಾಲು ಹಾಕ್ಕೊಳ್ಳಿ. ಪೂರ್ತಿಯಾಗಿ ಹಾಲು ಹಾಕಿದ್ರೆ ತುಂಬ ಅದ್ಭುತವಾಗಿ ಟೇಸ್ಟನ್ನು ಕೊಡುತ್ತೆ ಅಂತ ಹೇಳ್ಬೋದು ಇದನ್ನು. ಸೊ ಈಗ ಒಂದು ಕಪ್ಪಿನ ಅಳತೆಯಲ್ಲೇ ನಾನು ಹಾಕ್ಕೊಳ್ತಾ ಇದ್ದೀನಿ. ಒಂದು 3 ಕಪ್ ಆಗುವಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಅಲ್ಲಿಗೆ ಅರ್ಧ ಲೀಟರ್ ಹಾಲು ಅಷ್ಟನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಹಾಕಿದ ನಂತರ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತೆ ಇನ್ನೊಂದು ಕಪ್ ಹಾಕ್ಕೊಳ್ತೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಗೊಳ್ಳೋಣ. ಸೊ ಇದು ತಳ ಹಿಡಿಯದ ಹಾಗೆ ನೋಡಿಕೊಂಡು ನೀವು ಕೈ ಆಡಿಸ್ತಾನೆ ಇರಬೇಕು. ತುಂಬ ಬೇಗ ಆಗುವಂತಹ ಒಂದು ರೆಸಿಪಿ. ಕೃಷ್ಣ ಜನ್ಮಾಷ್ಟಮಿ ಬರ್ತಾ ಇದೆ. ಸೊ ಕೃಷ್ಣ ಜನ್ಮಾಷ್ಟಮಿಯು ಕೂಡ ನೀವು ಈ ಒಂದು ಅವಲಕ್ಕಿಯಿಂದ ಮಾಡಿರುವಂತಹ ರೆಸಿಪಿಯನ್ನು ಖಂಡಿತವಾಗ್ಲೂ ಕೃಷ್ಣನಿಗೆ ನೀವು ಒಂದು ನೈವೇದ್ಯಕ್ಕೆ ಮಾಡ್ಕೋಬೋದು.
ಈಗ ಹಾಲನ್ನು ಹಾಕಿದ್ದಾಗಿದೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತಳ ಹಿಡಿದಲೇ ಇರೋ ಹಾಗೆ ನೋಡ್ಕೋಬೇಕು. ಸೊ ತುಪ್ಪ ಮತ್ತೆ ಏನು ಕೂಡ ಎಕ್ಸ್ಟ್ರಾ ಹಾಕ್ಕೊಳ್ಳೋದಿಲ್ಲ. ಇರೋ ತುಪ್ಪದಲ್ಲೇ ಈ ಅದ್ಭುತವಾಗಿರುವಂತಹ ರುಚಿಯಾದ ಸ್ವೀಟು ರೆಡಿ ಆಗುತ್ತೆ ಫ್ರೆಂಡ್ಸ್. ಓಕೆ, ಸೊ ಈಗ ಇದನ್ನು ಬೇಯಿಸಬೇಕು. ಅವಲಕ್ಕಿಯನ್ನು ಚೆನ್ನಾಗಿ ನಾವು ಬೇಯಿಸ್ಕೊಳ್ಬೇಕು. ಹಾಲು ಏನು ಇದೆಯಲ್ಲ, ನಾವು ಅರ್ಧ ಲೀಟರು ಫುಲ್ ಫ್ಯಾಟ್ ಮಿಲ್ಕನ್ನು ನಾನು ಸೇರಿಸ್ಕೊಂಡಿರೋದು, ನೀರು ಹಾಕಿರೋಂಥ ಹಾಲಲ್ಲ. ಓಕೆ, ಈಗ ಇದು ಚೆನ್ನಾಗಿ ಕುದಿ ಬಂದು ಅವಲಕ್ಕಿ ಎಲ್ಲ ಅನ್ನದ ಥರ ಸ್ಮೂತ್ ಆಗಬೇಕು. ಅಲ್ಲಿವರೆಗೂ ಇದನ್ನು ಬೇಯಿಸ್ಕೋಬೇಕು. ಸುಮಾರು ಏನಿಲ್ಲ ಅಂದರೂ ಒಂದು 4 ನಿಮಿಷ ನಿಮಗೆ ಟೈಮ್ ತಗೊಳುತ್ತೆ. ಓಕೆ, 4 ನಿಮಿಷದಲ್ಲಿ ಈ ಅವಲಕ್ಕಿ ಎಲ್ಲ ಚೆನ್ನಾಗಿ ಬೇಯುತ್ತೆ. ಅದು ಯಾಕೆ ಅಂತ ಅಂದರೆ ಅಷ್ಟು ಟೈಮ್ ತಗೊಳ್ಳೋದಿಲ್ಲ ಮಾಮೂಲಿ ಅವಲಕ್ಕಿ ಆದರೆ. ಸೊ ಈಗ ನಾವು ಇದನ್ನು ಫ್ರೈ ಮಾಡಿರೋದ್ರಿಂದ ಸ್ವಲ್ಪ ಟೈಮ್ ತಗೊಳುತ್ತೆ ಅದು ಬೇಯೋದಕ್ಕೆ. ಸೊ ಅದಕ್ಕೋಸ್ಕರ ನಂತರ ಇಲ್ಲಿ ಒಂದು ಬೌಲ್ ತಗೊಂಡಿದ್ದೀನಿ. ಸಣ್ಣ ಬೌಲಿಗೆ ನಾನಿಲ್ಲಿ ಬಾದಾಮ್ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬಾದಾಮ್ ಪೌಡರಿಂದ ಒಂದು 5 ರೂಪಾಯಿ ಅಥವಾ 10 ರೂಪಾಯಿ ಪ್ಯಾಕೆಟ್ ಸಿಗುತ್ತಲ್ವಾ, ಅದರದ್ದು ಒಂದು ಪ್ಯಾಕೆಟನ್ನು ನಾನು ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ. ಸೊ ಯಾವುದೇ ಬ್ರ್ಯಾಂಡಿಂದಾಗಲಿ ನೀವು ಒಂದು ಪೌಡರ್ನ ತಗೊಳ್ಬೋದು. ಸೊ ಇದು ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ, ಅಥವಾ ಹಾಲು ಬೇಕು ಅಂದರೆ ಹಾಲು ಕೂಡ ಹಾಕ್ಕೊಳ್ಬೋದು. ಈಗ ನೋಡಿ, ಹಾಲು ಎಲ್ಲ ಅವಲಕ್ಕಿ ಹೀರ್ಕೊಂಡಿದೆ, ನೋಡ್ತಾ ಇದ್ದೀರಲ್ಲ, ಗಟ್ಟಿ ಆಗ್ತಾ ಬಂದಿದೆ. ಈಗ ನಾವು ಇದಕ್ಕೆ ಬಾದಾಮ್ ಪೌಡರನ್ನು ಸೇರಿಸ್ಕೊಳ್ಳೋಣ. ಬಾದಾಮಿನ ಮಿಶ್ರಣ ಇದೆಯಲ್ಲ, ಅದನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಅವಲಕ್ಕಿ ಎಲ್ಲ ಚೆನ್ನಾಗಿ ಬೆಂದಿದೆ. ಸೊ ಖಂಡಿತವಾಗ್ಲೂ ಯಾವುದೇ ಒಂದು ಉಪವಾಸ ಮಾಡಬೇಕಾದ್ರೂ ಕೂಡ ನೀವು ಮಾಡ್ಕೋಬೋದು ಇದನ್ನು. ಮತ್ತು ಜನ್ಮಾಷ್ಟಮಿಗೂ ಕೂಡ ತಯಾರಿಸುವಂತಹ ಒಂದು ರೆಸಿಪಿ ಇದು. ನಂತರ ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು 3/4 ಕಪ್ ಆಗೋಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ನಿಮ್ಮ ರುಚಿಗೆ ಅನುಗುಣವಾಗಿ ನೀವು ಸಕ್ಕರೆಯನ್ನು ಸೇರಿಸ್ಕೊಳ್ಳಿ, ಹೆಚ್ಚು ಕಮ್ಮಿ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ಅಥವಾ ಬೆಲ್ಲ ಹಾಕ್ಕೊಳ್ತೀವಿ ಅಂದರೆ ಬೆಲ್ಲವನ್ನು ಕರಗಿಸಿ ಸೋಸ್ಕೊಂಡು ಹಾಕ್ಕೊಳ್ಬೋದು. ನಾನಿಲ್ಲಿ ಸಕ್ಕರೆಯನ್ನು ಸೇರಿಸ್ಕೊಂಡಿದ್ದೀನಿ. ಅದಾದ ನಂತರ ಬಾದಾಮಿ ಒಂದು ಮಿಶ್ರಣ ಇದೆಯಲ್ಲ, ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಅದನ್ನು ಹಾಕಿದ ನಂತರ ಒಂದ್ಸಲ ಮಿಕ್ಸ್ ಮಾಡಿಕೊಳ್ಳೋಣ. ಈ ರೀತಿಯಾಗಿ ಮಿಕ್ಸ್ ಆಗಿದೆ. ಸೊ ನೋಡ್ಬೋದು ಎಷ್ಟು ಥಿಕ್ಕಾಗಿ ಬಂದಿದೆ ಅಂತ. ಒಳ್ಳೆ ಪಾಯಸದ ಥರ ರೆಡಿಯಾಗಿದೆ. ಈ ರುಚಿಯಾಗಿರುವಂತಹ ಅವಲಕ್ಕಿ ಪಾಯಸವನ್ನು ಒಂದು ಸಲ ನೀವು ತಯಾರಿಸಿ ತುಂಬಾ ಇಷ್ಟಪಟ್ಟು ಎಲ್ಲರೂ ಕೂಡ ತಿಂತೀರಾ. ನಂತರ ಡ್ರೈ ಫ್ರೂಟ್ಸ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿ ನಾನು ಈ ಒಂದು ಪಾಯಸಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಅವಲಕ್ಕಿ ಪಾಯಸ ತುಂಬ ಅದ್ಭುತವಾಗಿರುವಂತಹ ರುಚಿಯನ್ನು ಕೊಡುತ್ತೆ. ನೀವು ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು, ಜಾಸ್ತಿ ಗಟ್ಟಿ ಮಾಡ್ಕೋಬಾರ್ದು. ಒಂದು ಸ್ಪೂನಲ್ಲಿ ತಿನ್ನೋಷ್ಟು ಇದ್ದರೆ ಸಾಕು. ಜಾಸ್ತಿ ಪೊಂಗಲ್ ಥರ ಗಟ್ಟಿ ಆದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಸ್ವಲ್ಪ ತೆಳ್ಳಗಿರಲಿ, ತುಂಬ ಅದ್ಭುತವಾಗಿರುತ್ತೆ. 1 ಕಪ್ ಅವಲಕ್ಕಿಯಿಂದ ಬಾಯಿ ಚಪ್ಪರಿಸಿ ತಿನ್ನುವಂತಹ ಅದ್ಭುತವಾದ ರುಚಿಯಾದ ಸ್ವೀಟನ್ನು ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆಗಿರುವಂತಹ ಅವಲಕ್ಕಿ ಪಾಯಸವನ್ನು ಒಂದು ಬೌಲಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ಕೂಡ ಹೇಗೆ ಮಾಡಿ ತಯಾರಿಸಿ ಹೇಗಿತ್ತು ಅಂತ ತಿಳಿಸಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.